ನಾವಿವತ್ತು ನಿನ್ನೆ ನಡೆದಿರುವ ದಿಲ್ಲಿಯಲ್ಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಮಾತಾಡುವ, ಓಕೆನಾ. ಸೊ ನಿನ್ನೆ ಬಂದು ನರೇಂದ್ರ ಮೋದಿ ಮನೆ ಮುಂದೆ ಆಗಿರ್ಬೋದು, ಪಾರ್ಲಿಮೆಂಟ್ ಮುಂದೆ ಆಗಿರ್ಬೋದು ಪ್ರೊಟೆಕ್ಷನ್ ಮಾಡ್ತಿದ್ರು. ತುಂಬ ಜನ ಸ್ಟೂಡೆಂಟ್ಸು ಎಲ್ಲ ಸೇರಿ ಪ್ರೊಟೆಕ್ಟ್ ಮಾಡ್ತಿದ್ರು. ಸೊ ಅದರಲ್ಲಿ ಬಂದು ನಿನ್ನೆ 100 ಪೊಲೀಸರು ಮತ್ತು 60 ಸ್ಟೂಡೆಂಟ್ಸ್ಗಳಿಗೆ ಏಟ್ ಆಗಿದೆ ಅಂತ ನಿಮ್ಮ ಪೊಲೀಸ್ ರಿಪೋರ್ಟ್ಸ್ ಪ್ರಕಾರ ಹೇಳ್ತಿದ್ದಾರೆ. ಆ್ಯಂಡ್ ಅದರಲ್ಲಿ ಒಬ್ಬಳಿಗೆ ICU ಇದ್ದಾರೆ, ಒಂದು ಲೇಡಿ ಬಂದ್ಬಿಟ್ಟು ಗರ್ಲ್ ಬಂದ್ಬಿಟ್ಟು ICU ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಜನತಾ ಪಾರ್ಟಿ, ಸೊ ಅದು ಬಂದ್ಬಿಟ್ಟು ಕಾಕ್ರೋಚ್ ಪಾರ್ಟಿ ಅವ್ರದ್ದು ಲೀಡರ್ ಹೆಡ್ ಏನಿದ್ದಾರೆ ಅವ್ರು ಹೇಳ್ತಿದ್ದಾರೆ. ಸೊ ಇದು ನಿನ್ನೆ ಆಗಿರೋ ಇನ್ಸಿಡೆಂಟ್. ಸೊ ಅದು ಏನಕ್ಕೆ ಆಯಿತು ಅಂತ ನಾನು ನಿಮಗೆ ಅವರು ಹೇಳ್ತಿರೋ 3 ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಸೊ ಇದರಲ್ಲಿ ತುಂಬ ವಿಷಯಗಳಿದೆ ಮಾತಾಡಲಿಕ್ಕೆ. ನಾನು ನಿಮಗೆ ಒಂದೊಂದಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ. ಫಸ್ಟ್ ಪಾಯಿಂಟ್ ಏನಂದರೆ, ಸೊ ನೀಟ್ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗಿರೋದು. ಸೊ ಅದರ ನೀಟ್ ಎಕ್ಸಾಮ್ ಪೇಪರ್ಸ್ ಲೀಕ್ ಆಯ್ತಲ್ವ. ಸೊ ಅದರಲ್ಲಿ ಎಕ್ಸಾಮ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅನ್ನೋದು ಇವ್ರ ಫಸ್ಟ್ ಪಾಯಿಂಟ್ ಆಗಿತ್ತು. ಸೊ ಸೆಕೆಂಡ್ದೇನೆಂದರೆ PG ಎಕ್ಸಾಮ್ಸ್, ಈಗ ಮುಂದೆ ಬರೋ ಎಕ್ಸಾಮ್ಸಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಸಾಲ್ವ್ ಆಗಬೇಕು ಅಂತ ಇವರು ಸೆಕೆಂಡ್ ಪಾಯಿಂಟ್. ಸೊ ಮೂರನೇದೇನೆಂದರೆ ಇದರಿಂದ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ, ಫ್ಯಾಮಿಲೀಸ್ ಅವರಿಗೆ ಕಾಂಪನ್ಸೇಷನ್ ಸಿಗಬೇಕು ಅನ್ನೋದು ಇವ್ರ 3 ಪಾಯಿಂಟ್ಸ್. ಸೊ ಇದು 3 ಪಾಯಿಂಟ್ಸ್ ಅವ್ರದ್ದು ಮೇಯ್ನ್ ಆಗಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಏನಂದ್ರೆ, ಸೊ ಸ್ಟೂಡೆಂಟ್ಗಳ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ಪೊಲೀಸವರು ನಮಗೆ ಲಾಠಿ ಚಾರ್ಜ್ ಮಾಡಿದ್ರು ಅಂತ. ಮತ್ತು ಪೊಲೀಸವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ ಅವ್ರು ಬಂದುಬಿಟ್ಟು ಸೊ ಇವ್ರ ಹತ್ರ ಹೊಡೆದಾಡ್ತಿದ್ದಾರೆ ಅಂತ. ಸೊ ಇವ್ರು 2 ಸೈಡಿಂದ ಈ ಥರ ಕಾನ್ವರ್ಸೇಷನ್ ಬಂದಿದೆ. ಸೊ ಅದರಲ್ಲಿ ಸೊ ಪೊಲೀಸವ್ರಿಗೆ 100 ಪೀಪಲ್ಸಿಗೆ ಹಿಟ್ ಆಗಿದೆ, ಸ್ಟೂಡೆಂಟಲ್ಲಿ 60 ಪೀಪಲ್ಸ್. ಅದರಲ್ಲಿ ಒಬ್ಬರು ಬಂದುಬಿಟ್ಟು ICUಲಿದೆ, ಒಂದು ಗರ್ಲ್ ಬಂದುಬಿಟ್ಟು ICUಲಿದೆ ಅಂತ ಹೇಳ್ತಿದ್ದಾರೆ, ಓಕೆನಾ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಜುಲೈ 20th ಅಂದು ಸೊ ಒಂದು ಮಾರ್ಚ್ ನಡೆಯುತ್ತೆ. ಸೊ ನಾರ್ಮಲ್ ಒಂದು ಮಾರ್ಚ್ ನಡೆಯುತ್ತೆ. ಎಲ್ಲ ಪೀಪಲ್ಸ್ ಏನಿದ್ದಾರೆ ಎಲ್ಲರೂ ಬಂದು ಸೇರ್ಕೊಂಡು ಒಂದು ಮಾರ್ಚಿಗೆ ರೆಡಿ ಆಯ್ತಾರೆ, ಓಕೆನಾ. ಸೊ ಬಟ್ ಇದಕ್ಕೆ ಏನಪ್ಪ ಪಾರ್ಲಿಮೆಂಟ್ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಲ್ಲ ಮಾರ್ಚ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಪೊಲೀಸವರು ಸ್ಟೂಡೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆಗಿದೆ. ಬಟ್ ಆ ವೀಡಿಯೋಸ್ಗಳೆಲ್ಲ ಇದರಲ್ಲಿ ಯೂಟ್ಯೂಬ್ ಚಾನಲ್ಸ್ ಎಲ್ಲದರಲ್ಲೂ ಈಗ ಆಲ್ಮೋಸ್ಟ್ ವೈರಲ್ ಆಗ್ತಿದೆ. ಈಗ ಪೊಲೀಸವ್ರ ಸೈಡಿಗೆ ಬಂದರೆ ಸ್ಟೂಡೆಂಟ್ ಅವ್ರು ಫಸ್ಟ್ ಇದು ಮಾಡೋದು, ಅದಕ್ಕೋಸ್ಕರ ನಾವು ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಈಗ ಕಾನ್ವರ್ಸೇಷನ್ಗಳು ಹೋಯ್ತಿದೆ. ಈಗ ಇನ್ನೂ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಬೇಕಂದ್ರೆ ನಾಳೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.